ಸರಿಯಾದ ಪಾಠವನ್ನು ಕಲಿಸಬೇಕು ಅಂತಾದ್ರೆ ಗಂಡಾದ ಇವರಿಗೆ ಹೆಣ್ಣಿದ್ದವನಾಗಬೇಕು. ಏನು ನಮ್ಮಲ್ಲಿ ಜನ ಇಲ್ವ? ಸರಿ ಕಲಿಸ್ತೇನೆ ಅಂತಾರೆ. ನೀನು ಬಂದ ಕ್ಷಣದಲ್ಲಿ ಸ್ವಾಮಿ ಎನ್ನುವ ನಿನ್ನ ಬಾಯಿಂದ ಬಂದ ಒಂದು ಶಬ್ದ ನನ್ನ ಅಂತರಂಗದ ಅದೆಷ್ಟೋ ರೀತಿಯ ವೇದನೆಯ ತರಂಗಗಳನ್ನು ಸರಿ ಮಾಡಿಬಿಟ್ಟು. ಯಾಕೆ ಗೊತ್ತಾ? ಕೆಲವು ಹೆಂಡರ ಯೋಗ್ಯತೆಯೇ ಹಾಗೆ. ಗಂಡನಾದವ ಎಷ್ಟೇ ನೋವಿನಲ್ಲಿರಲಿ, ಎಷ್ಟೇ ಸಮಸ್ಯೆಯಲ್ಲಿ ಮನೆಗೆ ಬಂದು ಹೆಂಡತಿ ಮುಖ ನೋಡಿದ್ರೆ ಸಾಕು, ಹೆಂಡತಿ ಸ್ವರ ಕೇಳಿದ್ರೆ ಸಾಕು, ಎಲ್ಲ ಮರ್ತು ಹೋಗ್ತದೆ. ಹಾಗಾಗಿ ಗಂಡಿನ ಬದುಕಿನಲ್ಲಿ ಹೆಣ್ಣೆನ್ನುವ ತಂಗಾಳಿಯ ಸುಳುಕು ಎನ್ನಿಸ್ತದೆ. ಈ ಕಾಲಕ್ಕೆ ನನ್ನ ಬದುಕಿನ ಹಾಯಿ ನೀನೇ, ತಂಗಾಳಿಯ ಸುಳುಕು ನೀನೆ. ಯಾಕೆ ಹೇಳ್ತಾ ಇದ್ದದ್ದು? ನನ್ನ ಬದುಕಿನ ಅದೆಷ್ಟೋ ರೀತಿಯ ಏರಿಳಿತಗಳನ್ನು ಕಂಡವರು, ನಿನ್ನ ಬದುಕಿನ ಏರಿಳಿತಗಳಲ್ಲಿಯೂ ಭಾಗಿಯಾದವರ ನಾನು. ಅಂತಹ ನನಗೇನಾಗಿದೆ ನೋಡಿದ್ರೆ ಒಬ್ಬ ಇದ್ದಾನೆ, ಅವನಿಗೆ ಗೊತ್ತಿರದೆ ಹೋದವ ಅಲ್ಲ, ಅವರೇ ಪಾಠ, ಅವರಿಗೂ ನನಗೂ ಯುದ್ಧ ಆಯಿತು. ಪರಿಣಾಮದಲ್ಲಿ ಇವತ್ತಿಗೆ ನಾನು ಸೋತೆ ಅಂತ ನಾನು ಬೇಸರ ಮಾಡಿಕೊಳ್ಳುವುದಿಲ್ಲ. ಯಾಕೆ ಗೊತ್ತಾ? ಸ್ವಾಭಿಮಾನಿಯಾದಂತ ನನಗೆ ಗೊತ್ತುಂಟು, ನನ್ನ ಹತ್ರ ಆಗದೆ ಹೋದ್ರು ನಮ್ಮಲ್ಲೇ ಆಗುವರಿದ್ದಾರೆ. ಯಾರು? ಆ ಪಾತ್ರನಿಗೆ ಸರಿ ಪಡಿ ಬುದ್ಧಿ ಕಲಿಸು. ಎಂತ ಮಾತಾಡೋದು? ನಾನು ಹೋಗಿ ಆ ಪಾಠನಿಗೆ ಸರಿಯಾಗಿ ಪಾಠ ಕಲಿಸಿ ಬಾ. ಒಮ್ಮೆ ನನ್ನ ನೀನೆ ನಾನು ಹೋಗಿ ಅವರಲ್ಲಿ ಪಟ್ಟಾಟ ಪ್ರಾರಂಭಿಸಿದೆ. ನಾವೇ ಪಾಠಲ್ಲ. ಯಾಕಂತ ಹೇಳಿದ್ರೆ ಯಾವ ಗಂಡನಿಗೆ ಹೊಡ್ತಾರೆ ಇವರು ಅಂತ ಆಗಿ ಕಣ್ಣನ ಪರವಾಗಿ ಹೋಗಿದ್ದಾಳೆ ಅಂತ ಆಗ್ತದೆ. ಅದು ಒಂದು ಏನು ಅದಕ್ಕೆಲ್ಲ ಮೊದಲಾಗಿ ನಾನು ಹೇಳಲೇಬೇಕಾದ ಏನು ಈ ಪಾಂಡವರು ಅಂತ ಹೇಳಿದ್ರೆ ಹೇಗೆ ಒಂದು ಹಸ್ತಖಂಡಿತ ಇದು ಗಂಡನಿದ್ದ ಹಾಗೆ ಪ್ರಪಂಚದಲ್ಲಿ ಅಣ್ಣ ತಮ್ಮಂದರಿಗೆ ಉದಾಹರಣೆ ಪಾಂಡವರು. ಹೌದಾ? ಈಗ ಅವರಿಬ್ಬರು ನಿಮ್ಮ ತಾಯಿ ಮಕ್ಕಳಲ್ಲ, ನಿಮ್ಮ ತಾಯಿ ಮಕ್ಕಳು ಹುಟ್ಟಿದವರಲ್ಲ. ಆದರೂ ಸಹಿತವಾಗಿ ಪಂಚಪಾಂಡವರು ಆ ರೀತಿಯಾಗಿ ಬೆಳಗ್ಗೆ ಬಂದವರು. ನೀವು ಈ ರೀತಿಯಾಗಿ ಹೊಡೆದಾಡಿಕೊಳ್ತೀರಿ ಅಂತಾದ್ರೆ ಆಶ್ಚರ್ಯ ಆಗದೆ ಇರ್ತದೆ. ಇಷ್ಟಾದ್ಮೇಲೆ ಮತ್ತೆ ನಾನು ಎದ್ದು ನಿಂತಿದ್ದು ಅಂತ ಅರ್ಥ. ಅದನ್ನು ಮತ್ತೆ ಇಳಿಸಬೇಕು. ಉಳಿದ ವಿಷಯ ಇರಲಿ. ಈಗ ನಾನಂದು ಹೋಗಿ ಅವರ ಜೊತೆಗೆ ಜಗಳ ಆಡುವುದು ಅದೆಲ್ಲಕ್ಕಿಂತ ಈಗ ನಿಮ್ಮಿಬ್ಬರು ಅಂಥದ್ದೊಂದು ದ್ವೇಷ ಹುಟ್ಟಿಕೊಡುವುದಕ್ಕೆ ಕಾರಣವಾದ ವಿಷಯ ಏನು ಅಂತ ನಮ್ಗೆ
ಒಪ್ಪಿಕೊಳ್ಳುವುದಕ್ಕಾಗ್ತದೆ. ಅವ್ನು ಕೆಲಸ ಮಾಡಲಿಲ್ಲ ಅಂತ ಅವನೇ ಮಾಡಿದ್ದು ಹೆತ್ತೊಂದು ಒಪ್ಪಿಕೊಳ್ಳುವುದಕ್ಕಾಗುದಿಲ್ಲ. ಹಾಗೆ ನಾನು ಹೇಳಿದೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಲ್ಲ ನಾನು ಅಂತ ಹೇಳಿ ನಾನು ಎನ್ನುವುದೇ ಹೆಚ್ಚಾಗಿ ನಮ್ಮೇಳುವರಲ್ಲಿ ಕಾಳಗದವರೆಗೆ ಹೋದಾಗ ಕೃಷ್ಣ ಒಂದು ತೀರ್ಮಾನವನ್ನು ಕೊಟ್ಟ. ಆಮೇಲೆ ಅದನ್ನು ಒಪ್ಪಿ ಬರುವಾಗ ನನ್ನ ಸಾಧನೆಯನ್ನು ನನ್ನ ಕೆಲಸವನ್ನ ನಾನು ಹೇಳುತ್ತಿರುವಾಗ ಅದನ್ನು ವೈಯಕ್ತಿಕ ತಗೊಂಡ ಮೇಲೆ ತಗೊಂಡ. ಯಾಕಂದ್ರೆ ಅವನಿಗೆ ಹೊಟ್ಟೆ ಕಿಚ್ಚು ಮತ್ತೆ ಮಾತಿಗೆ ಮಾತು ಬೆಳೆಯಿತು, ಯುದ್ಧ ಆಯ್ತು. ಒಪ್ಕೊಳ್ತೇನೆ ಇವತ್ತಿಗೆ ನಾನು ಸೋತ ಯುದ್ಧದಲ್ಲಿ ಇವತ್ತಿಗೆ ನಾನು ಸೋತ ಪಾತ್ರ. ಹಾಗಂತ ಸೋತಂತಹ ನಾನು ಮಾನಧನ ಸ್ವಾಭಿಮಾನ ಯಾವತ್ತಿನಿಂದಲೂ ಒಂದೇ ಮಾತು, ನನಗೆ ಪ್ರಾಣಕ್ಕಿಂತಲೂ ಮಾನವೇ ಮುಖ್ಯ. ನನ್ನ ಮಾನ ಹೋಗುವುದಕ್ಕೆ ಕಾರಣೀಕರ್ತನಾಗಿರುವಂತಹ ಆ ಪಾರ್ಥನ ಮಾನ ಹೋಗ್ಬೇಕು. ಅವನಿಗೆ ಸರಿ ಮತ್ತರಿವೆ ಅಂದ್ರೆ ಅದು ನೀನು ಅಂತ ಯೋಚನೆ ಮಾಡ್ತಾನೆ. ಅದ ನಾನು ಹೇಗೆ ಮಾಡಿದ್ದು ಅಂತ ಆದ್ರೆ ನಾನು ಹೋಗಿ ಈಗ ಅವನಿಗೆ ಯುದ್ಧ ಮಾಡ್ತೇನೆ. ನೀನೇ ಸರಿಯಾ ಅವನಿಗೆ ಹೇಳಿಲ್ಲ ನೀನು ಸ್ವಾಭಿಮಾನಿ ನಾನು ಅದಕ್ಕೆ ನೀನು ನಿನ್ನ ಕುರಿತಾಗಿ ಹೇಳ್ಕೊಂಡಿರಿ. ಆಗತ್ತ ನಾನು ಯೋಚನೆ ಮಾಡಬೇಕು ಹೇಳತ್ತ ಕೃತಜ್ಞರಾಗಿರ್ಬೇಕು. ದಾರಿ ಹೌದು ಸತ್ಯವಾಗಿ ಈ ಪಾಂಡವರನ್ನ ನಾನು ಸೇರುವುದಕ್ಕೆ ಕಾರಣೀಕರ್ತ ಮೂಲ ಪ್ರಾರ್ಥನೆ ಅಲ್ವಾ? ಹೌದೌದು. ಪರಮೇಶ್ವರನ ವೇದಿಸುವುದರ ಮೂಲಕವಾಗಿ ನನ್ನನ್ನ ಕರೆತಂದವ ಅವ, ಪಂದ್ಯದಲ್ಲಿ ಗೆದ್ದವ ಅವ. ಹಾಗಿರುವಾಗ ಅಂತವನಲ್ಲಿ ನಾನೀಗ ಹೋಗಿ ಯುದ್ಧ ಮಾಡಕ್ಕೆ ಪ್ರಾರಂಭಿಸಿದ್ರೆ ಅದು ಆಗ್ತದ? ಅದ್ರ ಜೊತೆಗೆ ಅವನ ಪರಾಕ್ರಮದ ಎದುರಿಗೆ ನಾನು ಹೋರಾಟ ಮಾಡಿದ ನೆಗಡ್ಲಿಕ್ಕೆ ಪಾಠ ತಂದದ್ದು ಮಾತ್ರ. ತಂದ ಮೇಲೆ ನಿನ್ನ ಯಾವತ್ತೂ ಕಷ್ಟದಷ್ಟಗಳಿಗೆ ಜೊತೆಯಾಗಿದ್ದವ ನಾನು. ನೆನಪಾಡ್ಕೊಳೆ, ತಂದಾತನು ಅಂತ ಹೇಳಿದವ, ಕೀಚಕರನ್ನ ಕೊಂದಾತನು ನಾನು, ಸೌಗಂಧಿಕ ಪುಷ್ಪವನ್ನು ತಂದಾತನು ನಾನು. ಅದೆಷ್ಟೋ ಪ್ರಸಂಗದಲ್ಲಿ ಪ್ರಕರಣದಲ್ಲಿ ನಿನಗೆ ಬೆಂಬಲವಾಗಿ ಬಲವಾಗಿ ಇದ್ದವ ನಾನು. ನಿಮ್ಮಷ್ಟು ಪ್ರೀತಿ ಯಾರು ಇಲ್ಲ ಅಂತ ಹೇಳ್ತಿದ್ದಲ್ಲ, ಮತ್ತೆ ನೆನಪಾಡ್ಕೊಂಡು ನನಗೆ ಜೊತೆ ಇರಬೇಕು, ಜೊತೆ ಮಾಡಬೇಕು. ಮುಖ್ಯ ಅಲ್ಲ, ಪಾಲಿಸಿಕೊಂಡು ಹೋಗುವುದು ಮುಖ್ಯ. ಹೆಸರು ಗಳಿಸುವುದು ಮುಖ್ಯ ಅಲ್ಲ, ಉಳಿಸಿಕೊಂಡು ಹೋಗ್ಬೇಕು. ಹಾಗೆ ಅವ ತಂದದಿಗೂ ನನ್ನ ಕಾಪಾಡಿಕೊಂಡವನಿಗೆ ಇರುವುದನ್ನು ಮಾನವೇ ಇಲ್ಲ. ನನ್ನ ಕಣ್ಣೀರಿನ ಬೆಲೆ ಇರುವಂತ ಅರ್ಥವಿಸಿಕೊಳ್ಳುವ ಪಾಂಡವರಲ್ಲಿ ಯಾರು ಹೇಳಿದ್ರೆ ಭೀಮ ಅವಮಾನವೇ ನಿನಗಿಂತ ಅವಮಾನ ಆಗ್ತದೆ ಅಂತ ಆದ್ರೆ ನನ್ನ ಯಾವೆಲ್ಲ ಅವಮಾನಗಳಿಗೆ ಪ್ರತೀಕಾರವನ್ನು ಕೊಟ್ಟಂತಹ ಪ್ರತಿಯೊಂದು ವಿಷಯದಲ್ಲಿ ಚೇತನಕನ ಪ್ರಕರಣ ಆಗಿರ್ಬೋದು, ಕೀಚಕನ ಪ್ರಕರಣ ಆಗಿರ್ಬೋದು, ಸೌಗಂಧಿಕ ಪ್ರಕರಣ ಆಗಿರ್ಬೋದು, ಯಾವುದೇ ಇರಲಿ ಅದರಲ್ಲೆಲ್ಲ ಪ್ರತೀಕಾರವನ್ನು ತೀರಿಸುವ ಯಾರು ಅಂತ ಕೇಳಿದ್ರೆ ಪ್ರತ್ಯುತ್ತರವನ್ನು ಕೊಟ್ಟವು ಯಾರು ಕೇಳಿದ್ರೆ ಭೀಮಸೇನ. ಹೌದು ಸರಿ. ಅವರಲ್ಲಿಯೂ ನಿನ್ನ ವಶನಾಗಿರುವಂತಹ ಈ ಕಾಲಕ್ಕೆ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದೆ ಅಂತ ಅಂದ್ರೆ ಹೆಂಡತಿಯಾಗಿ ನಾನು ಅದನ್ನು ಅವರಿಗೆ ವಿರೋಧಿಸ್ತಾ ಇದ್ದೇನೆ. ಆತ್ಮಹತ್ಯೆ ಮಾಡ್ಕೊಂಡಾಗಿಲ್ವ ನಾನು ಅಲ್ವಾ? ಹಾಗಾಗಿ ಹೋಗುವುದು ಹೋಗುದೇ ಅವನು ಎಷ್ಟೊಂದು ಗಂಡು ಬಲಿಸಿಕೊಂಡ ಆ ಪರಾಕ್ರಮಿ
ರಾಜಧಾನಿಯ ಎದುರಿನಲ್ಲಿ ಹೆಣ್ಣಾಗ ನಾ ಹೋಗಿ ಯುದ್ಧ ಮಾಡ್ರ ಅದೆಲ್ಲ ಆಗುದ ಹೋಗಿ ಉಳಿದವರು ಸಾವಿರ ಹೇಳಿ ಆತ ಎಷ್ಟೋ ತಿರುಪತಿಲ್ವೇನೆ ಗೊತ್ತಪ್ಪ 3 ರೂಪಾಯಿ ಗಂಡತಿ ಈಗ ಎಷ್ಟು ಹೊಗಳ್ಕೊಳ್ಳಿ ಆದ್ರೆ ಅದು ಎಷ್ಟೇ ದೊಡ್ಡ ಮಾತು ನೀ ಕಡಿಮೆ ಅಲ್ಲ ನನಗೆ ಅವು ಏನು ಮಾಡಲಿಲ್ಲ ಅಂತ ಹೇಳ್ತಿಲ್ಲ ಹಾಗಂತ ಅವ್ರ ಕುರಿತಾಗ ಪ್ರಚಾರದಲ್ಲಿ ಇದ್ದಷ್ಟಲ್ಲ ದೊಡ್ಡವ ನೀ ತಲೆ ಕೆಡಿಸ್ಕೊಳ್ಳೋದು ಮತ್ತೆ ನಿನ್ನಲ್ಲಿ ವಿಶೇಷವಾದ ಯೋಗ್ಯತೆ ಉಂಟು ಅದನ್ನು ನಾನು ಗುರುತಿಸಿದ್ದೇನೆ ಯಾವಾಗ ಗೊತ್ತಾ ಪ್ರತಿ ಕಲ್ಯಾಣ ಪ್ರಸಂಗ ಕುಂಬ್ಳಿಕ ಎನ್ನುವಂತಹ ದುಷ್ಟ ಪಾರ್ಥನೂ ಏನೂ ಇಲ್ಲ ಅಂತ ಮಾಡಿದ್ದ ಒಂದು ಪ್ರಮಾಣದಲ್ಲಿ ನನ್ನ ಎದುರಿಗೂ ನಿಂತಿದ್ದ ಅಂತಹ ಸಂದರ್ಭದಲ್ಲಿ ನೀನೇ ಅವನನ್ನ ಕೊಂದವು ನಿಂದು ಅವತ್ತಿನ ಸ್ವರೂಪ ಉಂಟಲ್ಲ ಮಾಡಿ 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 ನಾವ ಕೇಳಬೇಡ ದೊಡ್ಡ ನೀನು ಏರ್ಪಾಡು ಮಾಡೋದು ಒಳ್ಳೆಯ ಅವ್ ಈಗ ಇವತ್ತು ಪಾರ್ಥ ಹಾಗೆ ತಿರ್ಬೇಕು ಮಾರಿ 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 ಅದು ಕೂತ್ಕೊಂಡು ಓಡ್ಬೇಕು ಫಸ್ಟ್ ಮಾಡಬೇಕು ಬಿಡು ಬಿಡೋದು ಮಾನಗಳನ್ನು ಈಗ ನನಗೆ ಧೈರ್ಯ ಬಂತು ತಡ ಮಾಡೋದಕ್ಕೆ ನೀನು ಬರ್ತದೆ ಕೆಲವು ಸ್ವಭಾವ ಮತ್ತೊಬ್ಬರಿಗೆ ಹೇಳ್ಕೊಳ್ಳಿಕ್ಕೆ ಬರ್ತದೆ ಅವ್ರು ಮಾಡ್ಲಿಕ್ಕೆ ಬರುದಿಲ್ಲ ಈಗ ಕೀಚಕ ವಧೆಯಲ್ಲಿ ಅವನನ್ನು ನಾನು ಕೊಲ್ಲುವಾಗ ನಾನು ಹೇಗೆ ಹೋಗ್ಬೇಕು ಅಂತ ನೀ ಹೇಳಿದ್ದೆ ಹೆಣ್ಣಾಗಿ ಹೋಗ್ಬೇಕು ಈಗ ನೀನ್ ಹೇಗೆ ಹೊರಟಿದ್ದಿ ಈಗ ಹೊರಟಿದ್ದೇನೆ ಈಗ ಹೊರಡುದಲ್ಲ ಮತ್ತೆ ಬರೀ ಮತ್ತೊಬ್ಬರಿಗೆ ವೇಷ ಮಾಡಿಸುದಲ್ಲ ಕೆಲವೊಮ್ಮೆ ನಾವು ವೇಷ ಮಾಡ್ಬೇಕು ಅಂದ್ರೆ ನಂಗೆ ವೇಷ ಮಾಡುದು ವೇಷ ಮಾಡುದು ವೇಷ ಮಾಡ್ಬೇಕು ಹೇಗೆ ನೀ ಇವತ್ತು ಗಂಡಿನ ವೇಷ ಮಾಡ್ಬೇಕು ಅಂದ್ರೆ ಕೂಡ ಒಂಥರ ಗಂಡು ಹುಡುಗಿಯನ್ನು ಹೋಗಿ ಪಾರ್ಥನಿಗೆ ಪಾಠವನ್ನು ಕಲಿಸ್ಬಿಡ್ಬೇಕು ನಂಗೆ ಈಗ ಗೊತ್ತಾಯ್ತು ಇದು ಯಾವ ಹೇಳು ಅಂತ ಹಿಂದೊಮ್ಮೆ ನೀನು ಸಂಧಾನದ ಕಾಲದಲ್ಲಿ ಹೇಳಿದ್ದೆ ಹೌದಾ ಆಗುದಿಲ್ಲ ಎಲ್ಲದನ್ನು ಬಿಟ್ಟಿದ್ದೇನೆ ನಾನು ಅಂತ ಹೇಳಿದವಾಗ ನೀನು ಭಯ ಪಟ್ಟು ನಾನು ದೊಡ್ಡ ನಾನು ಹೋಗೋದು ಹೋಗ್ತೇನೆ ಅಂತ ಹೇಳಿದ್ದೆ ನಿಮಗೆಲ್ಲ ಉಂಟೆ ಅಂದ್ರೆ ಗಂಡುತನ ಎನ್ನುವುದು ಬಹಳ ಸುಲಭ ಅಂತ ಗಂಡು ವೇಷ ಆದ್ರೂ ಆಗ್ತದೆ ಇಲ್ವೋ ನಿಮ್ಗೆ ಗೊತ್ತಾಗ್ಬೇಕು ನನಗೆ ಈಗ ಅಂತ ಆಯ್ತು ನನಗೊಂದು ಕಚ್ಚೆಯನ್ನು ಉಳಿಸಬೇಕು ಗಟ್ಟಿ ಚಲನವನ್ನು ಹುಟ್ಟು ನಾನು ಕಳಿಸಬೇಕು ಅಂತ ನಿನಗೆ ಅದ್ರಲ್ಲಿ ಹೇಗೆ ಕಾಣ್ತಾಳೆ ಈಗ ಈಗ ಉಟ್ಕೊಂಡು ಬರ್ತೇನೆ ಬಿಸಿ ತಾಗದ ಹೊರತು ಬೆಣ್ಣೆ ಕಲಿಯುವುದಿಲ್ಲ ಅಂತ ಒಂದು ಮಾತು ಉಂಟು ಗೊತ್ತು ಹೇಳ್ತೀರಾ ಇದು ಯಾವತ್ತು ನನ್ನ ಮೇಲೆ ಮಾಡೋ ಪ್ರಯೋಗಗಳು ಇವತ್ತು ಅವಳ ಮೇಲೆ ಮಾಡ ನಾನು ಬಿಸಿ ಮಾಡದೆ ಹೋದ್ರಲ್ಲ ಅವಳು ಯುದ್ಧಕ್ಕೆ ಹೋಗೋಳೆ ಅಲ್ಲ ಈಗ ಸಿದ್ಧಳಾಗಿದ್ದಾಳೆ ಖಂಡಿತವಾಗಿ ಪಾರ್ಥನಿಗೆ ಪಾಠ ಕಲಿಸ್ತಾಳೆ ನನಗೆ ಗೊತ್ತುಂಟು ಹೌದಾ ಬೇಷ್ ಆಯ್ತಲ್ಲ ಇವತ್ತು ತೋರಿಸಲೇಬೇಕು ಸಂತೋಷದಿಂದ ವಿನಯವನ್ನು ಕೊಡ್ತಾ ಇದ್ದೆ ಹೋಗಿ ಆ ಪಾತ್ರನಿಗೆ ತಕ್ಕ ಬರ್ತಾರೆ ವಿಜಯ್ ನಮೋ ನಮಃ Oh
ನಿನಗೆ ನಮಸ್ಕಾರ. ಹೌದು ನಾನೇ. ಆದ್ರೆ ಈ ರೀತಿಯಾಗಿ ಬಂದದನ್ನು ಕಂಡಾವಾಗ ನನಗೆ ಆಶ್ಚರ್ಯ ಆಗಿ ಹೋಯಿತು. ಯಾರು ಬಂದರು ಎನ್ನುವುದನ್ನು ತಿಳಿಯುವುದಕ್ಕೆ ಕೆಲವು ಕ್ಷಣ ಬೇಕಾಯಿತು. ಹಾಗಾಗಿ ಒಮ್ಮೆಲೆ ಆಶ್ಚರ್ಯಚಕಿತನಾಗಿ ನಿಂತೆ. ಆಮೇಲೆ ಗೊತ್ತಾಯಿತು ಏನು ಈ ಹುಡುಗಿಯಲ್ಲಿ ಬಂದವಳು ದ್ರೌಪದಿ ಎನ್ನುವುದಾಗಿ. ಬಂದದ್ದು ಯಾಕೆ? ಗಟ್ಟಿ ಚಂದನ ಬಿಗಿದು ಗಂಡನ್ನು ಕಾಣಬೇಕು ಅಂತಾದ್ರೆ ಹೆಂಡತಿ ಯಾರು ಹೀಗೆ ಬರಬೇಕಾದ ಅವಶ್ಯಕತೆ ಇದೆ. ಹೀಗೆ ಬರುವುದರಲ್ಲಿ ಔಚಿತ್ಯ ಬೇಕು. ಹಾಗಾಗಿ ಇವತ್ತು ನಿನಗೆ ಉಣಬಡಿಸುವುದಕ್ಕೂ ಮತ್ತೊಂದಕ್ಕೂ ಬಂದದ್ದಲ್ಲ, ರಣಕ್ಕೆ ಬಂದೆ. ರಣಕ್ಕೆ? ಹೌದು ಹೌದು. ಇವತ್ತು ರಣ ನಡೆಯುತ್ತಿರುವ ಸ್ಥಳವೇ. ಹೌದು. ನೀನು ಯಾಕೆ ಬಂದೆ? ನಿಮ್ಮನ ಪಕ್ಷವನ್ನ ಪಕ್ಷವನ್ನಾಂತೂ ಅಂದ್ರೆ ಅಮಯವನ್ನು ಬರ್ತಾ ಯುದ್ಧದಲ್ಲಿ ಭೀಮನನ್ನ ಕಾಲು ಬೆಳೆಸಿದ್ದೇನೆ ನೀನು ಅಂತ ನಾನು ಕೇಳಿದೆ. ನಿಜ. ಹಾಗಾಗಿ ನನಗೂ ಒಂದು ಆಸೆ. ಈಗ ಭೀಮ ನೀನು ಎದುರಾಗಿ ನಿಂತು ಯುದ್ಧ ಮಾಡಿದ್ದು ನೋಡಿಲ್ಲ, ಹೌದಾ? ಈ ಪಾಂಡವರು ನೀವು ಕೌರವರು ಎದುರಾಗಿ ಯುದ್ಧ ಮಾಡಿದ್ದೀರಿ. ಅವರು ಎಷ್ಟೇ ಆಗಲಿ ಪರಾಕ್ರಮದಲ್ಲಿ ನಿಮ್ಮಿಂದ ಕಡಿಮೆ, ಆದ್ರೆ ಸರಿಸಾಟಿಗಳಾಗಿರುವಂತಹ ನೀವಿಬ್ರು ನಿಂತು ಯುದ್ಧ ಮಾಡಿದ್ದನ್ನು ನೋಡುವುದು ಒಂದು ವಿಶೇಷ ಅಲ್ವಾ? ಮತ್ತೊಮ್ಮೆ ಕರ್ಕೊಂಡು ಬರ್ಬೇಕು. ಆಗುವುದಿಲ್ಲ. ಅವನಲ್ಲಿ ತೋರಿಸಿರುವಂತಹ ಪರಾಕ್ರಮವನ್ನ ಒಮ್ಮೆ ನನ್ನಲ್ಲಿ ತೋರಿಸು ನೋಡುವ ಅಂತ. ನೀನು ಬಂದದ್ದು ಅದಕ್ಕೆ ರಮಣಿಯೇ ನೀನು
ಈಗ ನೋಡಿದ್ರೆ ಬತ್ತಳಿಕೆಯನ್ನು ಬಿಗಿದು ಕಣ್ಣುಡುಗೆಯನ್ನು ಧರಿಸಿ ಬೆನ್ನನ್ನು ಹಿಡಿದು ನೀನು ಬಂದದ್ದು ಯುದ್ಧಕ್ಕೆ ಅಲ್ಲ. ಇದು ಸರಿಯ? ನಾನು ಯಾರು ನಿನಗೆ? ನಿನ್ನ ಗಂಡ ಹೆಂಡತಿಯಲ್ಲಿ ಯಾವಾಗಲೂ ಸರಸ ಇರಬೇಕು, ಸಂಲಾಪ ಇರಬೇಕು. ಆಗ ಸಂಬಂಧಕ್ಕೊಂದು ಬೆಲೆ. ಅದನ್ನು ಹೊರತುಪಡಿಸಿ ನಿರ್ಮಾಣವನ್ನು ಧರಿಸಿ ಯುದ್ಧ ಮಾಡಬೇಕು ಅಂತ ಬಂದೆ. ಇದು ಸರಿಯಾದ ವ್ಯವಹಾರವೇ ಅಲ್ಲ. ಕಾರಣಗಳು ಏನೇ ಇರಲಿ ದ್ರೌಪದಿ, ಹೆಂಡತಿಯಾದವರು ಯಾವಾಗಲೂ ಗಂಡನ ಹಿನ್ನಡೆಯಲ್ಲಿ ತಗ್ಗಿ ಬಗ್ಗಿ ವ್ಯವಹರಿಸಬೇಕು. ಛಾಯಾನುವರ್ತಿಯಾಗಿ ಗಂಡನನ್ನು ಅನುಸರಿಸಿದವಳಿಗೆ ಸತಿತ್ವ ಎನ್ನುವುದು ಭೂಷಣವಾಗುವುದು. ಅದನ್ನು ಹೊರತುಪಡಿಸಿ ಗಂಡನ ಮೈ ಮೇಲೆ ಬೀಳಲಿಕ್ಕೆ ಬಂದ್ರೆ ಅಂಥವರನ್ನೆಲ್ಲ ಸತಿಯಂತೆ ಕರೆಯುವುದಿಲ್ಲ. ನೀನು ಹಾಗೆ ಆಗಬಾರ್ದು ಅಂತಾದ್ರೆ ಒಂದು ಕೆಲಸ ಮಾಡಿ. ಏನೋ ಪರಿಸ್ಥಿತಿ ವಿಷಯ ಪೂರ್ಣ ಪ್ರಮಾಣದ ತಿಳುವಳಿಕೆ ಆಗದೆ ಏನೋ ಅವಸರದಲ್ಲಿ ಎದ್ದು ಬಂದಿದ್ದರೆ ಏನು ಇಷ್ಟೇ ಸಾಕು. ಇವತ್ತು ನೀನು ತೆರಳಬೇಕಿದ್ರೆ ಇನ್ನು ಹೋಗ್ಬೇಕು ಅಂತ ನೀನು ಭೀಮನಲ್ಲಿ ಯುದ್ಧ ಮಾಡಿದ್ದು ವಿಶೇಷವೇ. ಸಹೋದರರಾಗಿರುವಂತಹ ನೀವು ಇದ್ದ ರೀತಿ ಹೇಗೆ, ಇರಬೇಕಾದ ರೀತಿ ಹೇಗೆ, ಅದನ್ನೆಲ್ಲ ಮಿಕ್ಕಿ ಮೀರಿ ಅಣ್ಣ ಎನ್ನುವುದನ್ನು ಮರೆತು ಯುದ್ಧ ಮಾಡಿದ್ದೀರಿ. ಹಾಗೆ ಕೇಳಿದ್ರೆ ಈ ವರ್ಷಕ್ಕೆ ನಾನು ನಿಮ್ಗೆ ಹೌದಾ? ಹಾ, ಹೆಂಡತಿ ಅಲ್ಲ, ಅತ್ತಿಗೆ ಅಥವಾ ತಾಯಿಗೆ ಸಮಾನ. ಹಾಗಿದ್ರೆ ನಾ ಹೇಳಿದ್ರೆ ನೀವು ಕೇಳ್ಬೇಕು. ಬರುವ ವರ್ಷ ಹೆಂಡತಿ ಆಗ್ಬಹುದು. ಅದು ನನಗೆ ಮಾಡಿರುವಂತಹ ವಿಶೇಷ. ಪ್ರಪಂಚದಲ್ಲಿ ಎಲ್ಲರೂ ಅದನ್ನು ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ಯಾಕೆ? ಅದು ಬೇರೆ ಹೆಸರು ಬರ್ತದೆ. ಆದ್ರೆ ದ್ರೌಪದಿಗೆ ಹಾಗಲ್ಲ. ಪಂಚಕನ್ಯಾ ಸ್ಮರೆ ಅದರ ಹಾಗಿರುವಾಗ ನಾನು ಪ್ರಾತಸ್ಮರಣೀಯನಾಗ್ತಾನೆ ಅಂತ ಆಗ್ತೇನೆ ಅಂತ ಆದ್ರೆ ಅಲ್ಲಿ ಮತ್ತೆ ಬೇರೆ ಏನು? 5 ಜನರನ್ನ ಗಂಡಂದಿರಾಗಿ ಪಡೆದರೂ ಒಂದು ರೀತಿಯ ಖ್ಯಾತಿಯನ್ನೇ ಪಡೆದ ಕನ್ಯತ್ವವನ್ನು ಇನ್ನೂ ಉಳಿಸ್ಕೊಂಡಿದ್ದೇನೆ. ಯಾರಿಗೂ ಆಗಿ ಹೋಗೇ ಬರಲಿಕ್ಕೆ. ಹೌದಾ? ಹಾಗಿರುವಾಗ ಎಲ್ಲರ ಅಳತೆ ಬರಲ್ಲ ಅಂತ ನನಗೆ ಸಾಗುದಿಲ್ಲ. ಎಲ್ಲರ ಅಳತೆ ಬರೋದಕ್ಕೆ ಸಾಕಾಗುವುದಿಲ್ಲ. ಅಂದ್ರೆ ನೀವು ಯಾವಾಗ ಹೇಗೆ ಯಾವ ಹಾಗಾಗಿ ನಿನಗೆ ಹೇಳೋದು ಹೇಗೆ ನೀನು ವಾದಿಸು ತಿಂದು ಅವನೇನು ಭೀಮಸೇನ ಎಂತದ್ದು ನಾನು ಅಂತ ಹೇಳಿದಿರಬಹುದು. ಆ ಕ್ಷಣ ನೀವು ಹೇಳಬಹುದಿಲ್ಲ. ಅವನ ಸ್ವಭಾವ ದೊಡ್ಡದು ಅದೆಲ್ಲ ನಿಮ್ಗೆ ಗೊತ್ತುಂಟು. ಹೌದಾ? ಕನ್ನಡ ನಾವೆಲ್ಲರೂ ಸೇರಿದ್ದೇವೆ ಅಂತ ಹೇಳಬಹುದು. ಅದರ ಬದಲಾಗಿ ಅವನಿಗೂ ಹೇಳಿದ್ದೇವೆ. ನಾನು ಹೇಳುವಾಗ ಅವನು ಹೇಳಿ ನಿಮ್ ಮೊದಲ 10% ಬೇಡ ಗಂಡ ನಾನು ಹೇಳ್ತೀನಿ ಹೋಗು ಅಂತ ಹೇಳಿದ್ದ. ನೀ ಗಂಡ ಅಲ್ಲ ಇವತ್ತು ಗಂಡ
ಹಾಗಾಗಿ ನಾನು ಹೇಳ್ಬೇಕು ಅವನು ಹೇಳ್ತಾ ಈಗ ಮುಂಚಿಟ್ಟು ನೀ ಹೇಳ್ತಾ ವರ್ಷ ನೀ ಹೇಳ್ತಾ ಹಾಗೆ ನಾನು ಬರುವ ವರ್ಷ ಹೇಳುವುದಂದ್ರೆ ಈ ವರ್ಷ ಹೇಳ್ತೇನೆ. ಅದಾಗುದಿಲ್ಲ ಬರುವ ವರ್ಷ ಬರುವ ವರ್ಷ ಕ್ಯಾರೆಕ್ಟರ್ ನಾನು ಇರ್ತೇನೆ ಮತ್ತೆ ಹೇಗಿರ್ತೇವೆ ಅಂತ ಹೇಳಿಕ್ಕಾಗೋದು. ಹಾಗಾಗಿ ಈಗ ಹೀಗೆ ಹೇಳ್ತಾ ಇದ್ದೇನೆ ಹೋದ ತಪ್ಪಾಯ್ತು ಅಂತ ಅವನ ಕಾಲು ಹಿಡಿ ಅದಿಲ್ಲ ತಗ ನಿನಗೆ ಉಂಟಾಡಿದೆ ಸರಿ. ನೀನು ಪಂಚಬದ್ಧ ಕೈ ಈ ವರ್ಷ ಗಂಡನಾಗಿದ್ದವ ನಿನಗೆ ಬರುವ ವರ್ಷ ಭಾವನಾಗ್ತಾನೆ, ಮೈದುನಾಗಿದ್ದವ ಗಂಡನಾಗ್ತಾನೆ. ಲೋಕದಲ್ಲಿ ಉಳಿದ ಯಾವ ಹೆಣ್ಣುಗಳಿಗೂ ಈ ಅನುಕೂಲತೆ ಇಲ್ಲ. ಅನಾನುಕೂಲತೆಯನ್ನು ಹಾಳು ಮಾಡಿಕೊಂಡ್ರೆ ಅಂತವನ್ನು ಸಮಾಜ ಕರೆಯುವುದು ಬೇರೆ ರೀತಿಯಲ್ಲಿ. ಆದರೆ ನೀನು ಹಾಗಲ್ಲ. ಹಾಗಾಗಿ ನಿನಗೆ ಬಂದಿರುವ ಈ ಅನುಕೂಲತೆಯನ್ನ ನೀನು ಸದುಪಯೋಗ ಪಡಿಸಿಕೊಂಡ್ರೆ ಮಾತ್ರ ಅದಕ್ಕೊಂದು ಬೇರೆ. ಅದಕ್ಕಾಗಿ ನಾನು ಹೀಗೆ ಬಂದ ಅಲ್ಲ, ನನಗೆ ಬಹಳ ಬುದ್ಧಿವಾದದ ಮಾತು ಹೇಳ್ತೀಯಲ್ಲ, ನೀನು ಮಾಡುವುದು ಸರಿಯೋ ಅಂತ ಯೋಚನೆ ಮಾಡಬೇಕು. ಯಾವಾಗಲೂ ಮತ್ತೊಬ್ಬರಿಗೆ ನಾವು ಬುದ್ಧಿ ಹೇಳುವಾಗ ನಾವೆಷ್ಟು ಸರಿಯಾಗಿದ್ದೇವೆ ಎಂಬುದನ್ನು ಮೊದಲು ತಿಳ್ಕೊಳ್ಬೇಕು. ತಪ್ಪಿದ್ದೇನೆ ನೀನು ತಪ್ಪಿದ್ದೀಯ. ಯಾವುದು? ಭೀಮ ಬಂದು ನಿನ್ನಲ್ಲಿ ನಡೆದ ಘಟನೆಯನ್ನು ಹೇಳಿದ. ಅರ್ಜುನನಿಂದ ನಾನು ಸೋತೆ. ಹಾಗಾಗಿ ಅವನ ವಶದಲ್ಲಿರುವ ನೀನು ಈಗ ಅವನ ಪಕ್ಷವನ್ನಾಯ್ತು ಬಂದಿಯಲ್ಲ, ಇದು ಮಾತ್ರ ಖಂಡಿತ ಸರಿಯಲ್ಲವೇ ಅಲ್ಲ. ನನ್ನನ್ನ ವಿಚಾರಿಸುವ ನೀನು ಮಾಡುವುದು ಸರಿಯೋ ಆಲೋಚನೆ ಮಾಡ. ಅಣ್ಣ ತಮ್ಮಂದಿರು ಹೊಡೆದಾಡಿದ್ರು ಅಂತಾದ್ರೆ ಅದು ಅಪರಾಧ ಅಲ್ಲ, ಅಪಸವ್ಯ ಅಲ್ಲ. ಹೊಡೆದಾಡಲೇಬೇಕು ಅಂತಲ್ಲ. ಹುಟ್ಟುತ್ತದೆ ಅಣ್ಣ ತಮ್ಮಂದಿರು, ಬೆಳೆಯುತ್ತದೆ ದಾಯಾದಿಗಳು. ಹಾಗಾಗಿ ಅದು ಲೋಕದಲ್ಲಿ ಒಂದು ಸ್ವಾಭಾವಿಕವಾದಂತಹ ಕ್ರಿಯೆ. ದೊಡ್ಡವರಾದ ಮೇಲೆ ದಾಯಾದಿಗಳಾಗಿ ಹೊಡೆದಾಡ್ತಾರೆ. ಹೊಡೆದಾಡಬೇಕಂದವರಿಗೂ ಒಳ್ಳೆಯ ಬದುಕನ್ನು ಸಾಗಿಸಿದವರು ಇದ್ದಾರೆ. ಆದರೆ ಅದನ್ನ ಅಪರಾಧ ಅಂತ ಕರೆಯುವುದಿಲ್ಲ. ಅದೇ ಹೆಂಡತಿಯಾದವನು ಗಂಡನಿಗೆ ಹೊಡೆಯುವುದಕ್ಕೆ ಬಂದರೆ ಅದು ಮಾತ್ರ ಅಪರಾಧ ಅಂತ ಕರೆಯುತ್ತದೆ. ಲೋಕ ಹಾಗೆ ಗುರುತಿಸ್ತದೆ. ನಾಳೆಯ ದಿವಸದಲ್ಲಿ ನೀನು ಈ ವರ್ಷ ಯಾರ ಜೊತೆಯಲ್ಲಿ ಹೆಂಡತಿಯಾಗಿದ್ದೀಯ ಎನ್ನುವುದು ಪ್ರಧಾನ ಅಲ್ಲ. ಲೋಕ ನಿನ್ನನ್ನು ಗುರುತಿಸುವುದು ಐವರ ಹೆಂಡತಿ ಎನ್ನುವುದಾಗಿ. ಹಾಗಾಗಿ ಐವರಲ್ಲಿ ಯಾರೊಬ್ಬರ ಮೇಲೆ ನೀನು ಕೈ ಮಾಡಿದರು. ಇವತ್ತು ದ್ರೌಪದಿ ಮೈದುನಿಗೆ ಹೊಡೆದು ಅಂತ ಹೇಳುವುದಿಲ್ಲ. ಅರ್ಜುನನಿಗೆ ಹೊಡೆದದ್ದು ಲೋಕಕ್ಕೆ ಗೊತ್ತಾಯಿತು ಅಂತಾದ್ರೆ, ಅರ್ಜುನನ ಮೇಲೆ ಬಿದ್ದಿದ್ದನ್ನು ಲೋಕ ತಿಳಿಯಿತು ಅಂತಾದ್ರೆ ಗಂಡನಿಗೆ ಹೊಡೆದಳು ದ್ರೌಪದಿ ಎನ್ನುವುದಾಗಿ ಆಕ್ಷೇಪಿಸಿ ಈ ಜಿಜ್ಞಾಸೆ ಆವಾಗಲೇ ಮದುವೆ ಆವಾಗ ಪರಿಹಾರವನ್ನು ಹೇಳಿದ್ದು ಏನು? ನಾವು ಹೋಗಬೇಕಂತಹ ಗುರುಗಳು. ಅದರ ಜೊತೆಗೆ ನಮ್ಮ ಕೃಷಿ ದೇವಿಯನ್ನು ಕರೆದಾಡಿದ್ದು. ಇಲ್ಲಿಯವರೆಗೆ ಇಲ್ಲಿಯವರೆಗೆ ನಾನು ನೋಡ್ಕೊಂಡಿದ್ದೇನೆ. ಹೇಗೆ ಅಮ್ಮ ಹೇಳಿದ ಒಂದು ಮಾತನ್ನು ಬಿಟ್ಟು ಹೋಗುವವರಲ್ಲ ನೀವು. ಹಾಗೆ ದ್ರೌಪದಿ ಎನ್ನುವಂತಹ ಹಗ್ಗದಿಂದ ಈ ಐವರು ಪಾಂಡವರನ್ನು ಮಲ್ಲಿಗೆಯನ್ನು ಕಟ್ಟುತ್ತಾ ಇದ್ದೇನೆ ಅಂತ. ಹಾಗಿದ್ರೆ ನನ್ನದಾದಂತಹ ಹೊಣೆಗಾರಿಕೆ ನನ್ನ ನಂತರದಲ್ಲಿ ಇನ್ನದ್ದು ಅಂತ ನನಗೆ ವಹಿಸಿಕೊಟ್ಟವಳು. ಹಾಗಾಗಿ ಈ ಮನೆಯನ್ನ ನೀನು ಹೇಳಿದ ಹಾಗೆ ಮುಚ್ಚಿಯ ಹಾಗೆ ಮುಚ್ಚಿ ನೀನು ನಡೆಸಿಕೊಂಡು ಹೋಗಬೇಕಂತ ನನಗೆ ಕರ್ತವ್ಯವಾದ್ದರಿಂದ ಈಗ ನಾನು ಭೀಮನ ವಶದಲ್ಲಿಟ್ಟು ಮೈದುನನಾಗಿರುವಂತಹ ನಿನ್ನನ್ನ ಸ್ವತಃ ಬಂದಿಗೆ ತರುವಲ್ಲಿ ಸ್ವಲ್ಪ ಪ್ರಯತ್ನಿಸಿದ್ರೆ ಕೇಳೋದಿಲ್ಲ, ಮಾತಾಡ್ತಾದ್ರೆ ಪೆಟ್ಟು ಕೊಟ್ಟು ತಪ್ಪಿಟ್ಟು ಕೇಳು. ಹಾಗಾದ್ರೆ ನೀನು ಕೊಳ್ಳಿ 5 ಮಂದಿಗೆ ಹಕ್ಕುಗಳನ್ನ ಕಟ್ಟಲ್ಪಟ್ಟದ್ದು. ಈ
ವರ್ಷ ಮೊದಲನೇ ಗಂಟೆ ಭೀಮನಲ್ಲುಂಟು, ಮೊದಲನೇ ಬಳೆ ಹೋಗ್ಬಿಟ್ಟಿತ್ತು. ಹಾಗಂತ ಉಳಿದ 4 ಕುಟುಂಬದ ತಿರಸ್ಕಾರ ಮಾಡಬೇಕು ಅಂತ ಅದ್ಮೇಲೆ ಅದು ಕಳಚಿ ಹೋದ್ರೆ ಹಾಕಿ ಕಟ್ಟಿಡ್ಕೊಳ್ಳೋದು ನಾನು. ಈಗ 4 ಈಗ 5ರಲ್ಲಿ ಕಳಚೋದು ಯಾವುದು? ಯಾಕೆ ನೀನು ಕಳೆದುಕೊಳ್ಳೋ ಪ್ರಯತ್ನ ಮಾಡ್ತಾ ನಾನಲ್ಲ, 5ರಲ್ಲಿ ಕಳಚೋದನ್ನು ಭೀಮ. ನೀ ಹಿಡಿದು ಅವನನ್ನು ಕಟ್ಟಬೇಕು ಬಿಟ್ಟರೆ ಒಟ್ಟಿಗೆ 4 ಜನ ನನ್ನನ್ನು ತೆಗೆದುಕೊಂಡು ಅದಲ್ಲ. ಯಾಕೆ ಅದನ್ನು ನುಡಿಸಿಕೊಳ್ಳುವುದಕ್ಕೆ ಹೋಗ್ತಾ ಇರೋದನ್ನು ಬಿಗಿ ಹಿಡ್ತಾ ಇದ್ದೆ ನಾನು. ಯಾಕಂದ್ರೆ ಅದು ಹಗ್ಗ ಗೊತ್ತಾಗ್ತದೆ. ನೀನೊಂದು ಕೆಲಸ ಮಾಡು, ನೀನು ಧರ್ಮರಾಯರಲ್ಲಿ ಕೇಳು. ಈಗ 5 ಮಂದಿಗೆ ಹೋಗಿದಲ್ಲಿ ನಾವು 4 ಜನ ಒಂದೇ ಬಳ್ಳಿಯಲ್ಲಿದ್ದೇವೆ, ಆ ಮಲ್ಲಿಗೆ ಹೂ ಮಾತ್ರ ಹೋದದ್ದು. ಅದಲ್ಲ ಅಲ್ಲ. ಯಾಕೆ ಆಗ ಕೇಳಿದ್ರೆ ಧರ್ಮರಾಯರು ಅದೇ ಹಗ್ಗದಲ್ಲಿದ್ದಾನೆ. ಹೌದಾ? ನಾವು ಮಿಸ್ಕಾಡುವುದಿಲ್ಲ ನೋಡು. ಈಗ ಕುಲ ಸಹದೇವ ಅಲ್ಲ, ಈಗ ಭೀಮ ರುಕ್ಕಿನ ಇಬ್ಬರೇ. ಹೌದಾ? ಅದು ಎರಡನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕಾದ್ರೆ ನನಗೆ ಆದ್ದರಿಂದ ಭೀಮನ ಪರವಾಗಿ ಬಂದು ನಿನ್ನನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು. ನೀನು ಈಗ ಅತ್ತಿಗೆಯಾಗಿ ಬಂದವು, ಹೌದು. ಭೀಮನಿಗೆ ಹೆಂಡತಿಯಾಗಿ ಬಂದವು. ಮೈದುನನಾದವ ತಪ್ಪು ಮಾಡಿದ ಏನಾದರೂ ಲೋಪ ಆಯಿತು ಅಂತ ಆಗ ಅತ್ತಿಗೆಗೆ ಹೇಳುವ ಸ್ವಾತಂತ್ರ್ಯ ಉಂಟು. ಹೌದಾ? ಹಾಗಂತ ಒಪ್ಪುಂಟು ಸ್ವಾತಂತ್ರ್ಯ ಅಲ್ಲ. ಅದಕ್ಕೆ ಹಕ್ಕು ಉಂಟು. ಮತ್ತೆ ಅದೇ ಹಕ್ಕನ್ನೇ ನೀನು ಪ್ರತಿಪಾದಿಸಿ ನಾನು ಆಕ್ಷೇಪಿಸುವುದಿಲ್ಲ. ಆದ್ರೆ ಒಳ್ಳೆ ಅತ್ತಿಗೆ, ಒಳ್ಳೆ ಸಂಸ್ಕಾರದಲ್ಲಿ ಬೆಳೆದ ಅತ್ತಿಗೆ ಏನ್ ಮಾಡ್ತಾಳೆ ಗೊತ್ತಾ? ಗಂಡನಿಗೆ ಏನನ್ನಾದರೂ ತಮ್ಮ ಹೇಳಿದ್ದಾನೆ ಅಂತ ಗೊತ್ತಾದ್ರೆ ಗಂಡನಿಗಿಂತ ತಮ್ಮ ಸಣ್ಣವ ಎನ್ನುವುದು ತಿಳಿದಂತ ಅತ್ತಿಗೆ ಆದವಳು ಗಂಡನಿಗೆ ಬುದ್ಧಿ ಇರುತ್ತಾಳೆ. ಅವನ ತಮ್ಮ ಅವೇನೋ ಸಣ್ಣ ತಪ್ಪು ಮಾಡಿರ್ಬೋದು, ನೀವು ಅಣ್ಣನಾಗಿ ಸುಧಾರಿಸ್ಕೊಂಡು ಹೋಗ್ಬೇಕು ಬಿಟ್ಟಿಗೆ ತಮ್ಮನ ಮೇಲೆ ಬೀಳುವುದಲ್ಲ, ಒಂದು ಗಂಡನಿಗೆ ಹೇಳಬೇಕು ಬಿಟ್ಟು ಮೈದುನಿಗೆ ಹೇಳುವುದಲ್ಲ. ಗೊತ್ತು ಗೊತ್ತಿಲ್ಲ ನೀನು ಹೇಳುವುದು. ಯಾವಾಗ ಈಗ ಮನೆಯಲ್ಲಿ ಒಬ್ಬ ಯಜಮಾನ ತಿಳಿದೋ ತಿಳಿಯಲಿಲ್ಲ ಏನೋ ಒಂದು ಇದ್ರೆ ಒಂದು ಸಣ್ಣ ತಪ್ಪಾಗಿ ಅದನ್ನ ಹೊಂದಿಕೊಂಡು ಹೋಗುವಂತಹ ಸ್ವಭಾವ ಇರುವ ಸಣ್ಣ ಮಕ್ಕಳ ತಮ್ಮಂದಿರು ಯಾವಾಗ ಹೀಗೆ ಮಾಡುವ ಅಂತ ಇವತ್ತು ಸಂದರ್ಭದಲ್ಲಿ ಹೀಗಾಗಿದೆ. ಹಾಗಾಗಿ ಹೊಂದಿಕೊಂಡು ಹೋಗ್ಬೇಕಾದ ಸಣ್ಣವರು ಅದು ನಮ್ಮ ಕರ್ತವ್ಯ. ಮತ್ತೆ ದೊಡ್ಡ ಸಿಕ್ಕ ಒಂದು ಪೆಟ್ಟು ಕೊಟ್ಟರು ಆಮೇಲೆ ಅದು ಪಶ್ಚಾತ್ತಾಪ ಆಗ್ತದೆ. ಅಥವಾ ಮತ್ತೆ ನಾವು ಪೆಟ್ಟು ತಿನ್ಲಿಕ್ಕಿರುವುದು, ನಾವು ಕೊಡ್ಲಿಕ್ಕಿರುವುದು ಏನು ತೊಂದರೆ ಇಲ್ಲ ಅಂತ ಈಗ ಸುಧಾರಿಸ್ಕೊಡ್ಬೇಕಾದ. ಈಗ ಅದ್ರ ಜೊತೆಗೆ ನಾ ಈಗ ಒಂದು ಪಕ್ಷ ಈಗ ತಪ್ಪಿ ಯಾರದ್ದಾಗಿದೆ ಎಲ್ಲ ಆಗಿದೆ, ಈಗ ನಿಮಗೆ ಇಷ್ಟವಾಗಿ ಮಾತಾಡಿದೆ ಅದು ಸರಿ ಇಲ್ಲ, ಹೋಗಿ ಅವನ ತಪ್ಪಾಗಿತ್ತು ಅಂತ ಕೇಳಿದ್ವು ಅಂತ ಹೇಳಿದೆ. ಇದೆಲ್ಲ ನಾ ಹೇಳಿದ್ದೆ ಸರಿ ಅಂತ ಹೇಳಿದೆ. ಈಗ ಏನು ಪೆಟ್ಟು ಕೊಡ್ತಾನೆ ಹೋಗ್ತೇವೆ ಅಂತ ಕೇಳುವುದು ತಾಯಿಯಾಗಿ ಅಥವಾ ಅತ್ತಿಗೆಯಾಗಿ ನನಗೆ ಕರ್ತವ್ಯ. ಹೌದಾ? ಅದು ಹಕ್ಕು. ಹೌದಾ? ಹಾಗಾಗಿ ಈಗ ತಪ್ಪಾಯ್ತು ಅಂತ ಹೇಳದೆ ಹೋದ್ರೆ ಪೆಟ್ಟು ಕೊಡ್ತೇನೆ ಅಂತ ಹೇಳ್ತೀನಿ. ನೀನೀಗ ಭೀಮನ ಪಕ್ಷಪಾತಿಯಾಗಿ ಬಂದದ್ದು ಅಥವಾ ಭೀಮ ಅರ್ಜುನರು ಸರಿಯಾಗಿರ್ಬೇಕು ಅಂತ ಹೊಂದಾಣಿಕೆ ಮಾಡ್ಲಿಕ್ಕೆ ಬಂದದ್ದು? ಎರಡಕ್ಕೂ ಬಂದು ಹೊಂದಾಣಿಕೆಗಾಗಿ ಬಂದದ್ದೇ ಹೌದು ಅಂತಾದ್ರೆ ಭೀಮನ ಮಾತು ಕೇಳಿಕೊಂಡು ಹಾಗೆ ಬರುವುದಲ್ಲ, ಅವನನ್ನು ಕರ್ಕೊಂಡು ಬರ್ಬೇಕು. ಕರ್ಕೊಂಡು ಬರ್ಬೇಕಾದದ್ದಿಲ್ಲ. ಯಾಕೆ ಅವಲ್ಲೇ ಕೂತಿದ್ದಾನೆ ಅವನು ಹೋಗಿ ಅವನು ಕಾಣಿಡಿ ಹಾಗೆಲ್ಲ ಹಿಡಿಯುವುದಿಲ್ಲ. ಹೊಂದ್ಕೊಂಡು ನೀರ ನಿನಗೆ ನಮಸ್ಕಾರ, ರಣಕ್ಕೆ ಮಾತಾಡ್ಕೊಂಡು ಈಗ ಮೊದಲೇ ಮಾಡ್ಬೇಕಿತ್ತು. ಅದನ್ನು ಬಂದ್ ಮಾಡುದಲ್ಲ. ಯಾಕೆ ನೀ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನು ಹೋಗಿ ಹೇಳಿದವಾಗ ನೀನು ಕಣ್ಣೆ ಆಗಿದ್ದವ, ನಾ ಹೋಗಿ ಹೇಳು ಅಂತ ಹೇಳಿದೆ. ನೀ ಬರ್ತೀಯ ಅಂತ ಸುತ್ತ ತಿಳ್ಕೊಂಡಿದ್ದೆ. ಆವಾಗ ಹೇಳಿದೆ ರಣಕ್ಕೆ ಬಂದೆ, ನೀ ಕೇಳುದಿಲ್ಲ ಅಂತ ಅದ್ರ ಕೊಡ್ತೇನೆ. ಇಬ್ಬರು ಮಕ್ಕಳು ತಪ್ಪು ಮಾಡಿರ್ತಾರೆ, ಸುಧಾರಿಸುವುದಕ್ಕೆ ತಾಯಿ ಬರ್ತಾಳೆ. ಸರಿ, ತಾಯಿ ಬರುವಾಗ ಸಣ್ಣ ಬಡಿಗೆ ಹಿಡ್ಕೊಂಡು ಬರ್ತಾನೆ, ಒಬ್ಬನಿಗೆ ಹೊಡೆಯುವುದಕ್ಕೆ ಹೋಗುವುದಿಲ್ಲ, ಇಬ್ಬರಿಗೂ ಗಂಟ ಬರ್ತಾನೆ. ಆದ್ರೆ ನೀ ಮಾಡಿದ್ದೇನು? ಅವನ ಮಾತು ಕೊಂಡಿರಿಸಿ ನೀರು ಕೊಟ್ಟು ಬಂದೆ, ನಾವು ಮಾತು ಹೊಡ್ಲಿಕ್ಕೆ ಬಂದೆ. ಅದು ಹಾಗೆ. ಈಗ ಇಬ್ರು ಮಕ್ಕಳು ಹೊಡೆದಾಡ್ಕೊಳ್ತಾರೆ. ಒಬ್ಬ ಸ್ವಲ್ಪ ಬಲ ಇದ್ದಾನ, ಮತ್ತೊಂದು ಮಗನ ಕೆಡುವುದಾನೆ. ಮೊದಲು ಬಂದದ್ದು ಆ ಕೆಡವಿದ ಮಗನನ್ನು ಎತ್ತು ಕುಳ್ಳಿಸ್ತಾನೆ, ಆಮೇಲೆ ನಿಮ್ಮನ್ನು ಪೆಟ್ಟು ಕೊಡ್ತಾರೆ. ಹೊದನ ಅವನನ್ನು ಹಾಗೆ ನೀವು ಪೆಟ್ಟು ಕೊಟ್ಟು ಕುಳ್ಳಿಸಿದ್ದಲ್ಲ ಭೀಮನನ್ನ, ಅವನನ್ನ ಸಂತೈಸಿ ನೀವು ಪೆಟ್ಕೊಂಡು ಬಂದದ್ದು ನಾನೀಗ. ಈಗ ಆಟ ಮಾಡೋರಿಗೆ ಯಾರಿಗೆ
ಈಗ ವ್ಯರ್ಥ ಅದು ಸುಳ್ಳು ಅಂತ ನಿಲ್ತಾ ಇದೆ. ನಾವು ಕೇಳಿದ್ದೇವೆ ಕಾವೂರಲ್ಲಿ ಕಸವ ಹಾಲು ಕೃಷ್ಣಾರ್ಜುನ ಕಾಳಗ ಆಯ್ತಂತೆ. ಅದರಲ್ಲಿ ಆ ಕೃಷ್ಣನನ್ನು ಕಾಲುಗಳಿಸಿರುವಂತಹ ಮಹನೀಯನಂತೆ ನೀನು ಪರಶಿವನಲ್ಲಿ ಯುದ್ಧವಾಯ್ತಂತೆ. ಅವನನ್ನ ಕಾಲುಗಳಿಸಿ ಪಾಶುಪದವನ್ನು ಬರೆದಂತೆ. ಅದೆಲ್ಲ ಹೌದಾ ಸುಳ್ಳ? ಹಾಗಾಗಿ ಈಗ ನಿನ್ನ ಕೈ ಕಡೆಯಿಂದ ಕರೆಬರಿ ಕಟ್ಟಿದ್ದೇನೆ. ಈಗ ನಾನು ತಪ್ಪಾಗಿ ಮತ್ತು ಹೋಗಿ ನೀನು ಕಾಯಿ ಪ್ರಸಂಗ ಬಿಗುವಾಗುವ ಲಕ್ಷಣ ಕಾಣಿಸುತ್ತಾರೆ. ಅಲ್ಲ, ಈ ದ್ರೌಪದಿಯ ಕೈಯಲ್ಲಿ ನಾನು ಸೋತು ಬಿಟ್ಟನಲ್ಲ, ಯಾಕೆ ಈ ಸೋಲಾಯಿತು? ಈಗ ನನಗೆ ಅರ್ಥ ಆಯಿತು. ನಾವು ಉಚಿತ ಕೊಟ್ಟಂತೆ ಹೆಚ್ಚಾಗಿಯೇ ನಮಗೆ ಸೋಲಾಗಿತ್ತು. ಕೊಡಬಾರ್ದಿತ್ತು. ಯಾವಾಗ ನೋಡಿ ಬೆಲೆ ಕಟ್ಟದಾಗದೆ ಇರುವುದು ಸುಲಭವಾಗಿ ಸಿಗ್ತದೆ ಎಂದು ಗೊತ್ತಾಗ್ತದೋ ಆಗ ಸ್ವಾಭಾವಿಕವಾಗಿ ಎಲ್ಲರಿಗೂ ಸೊತ್ತು ಬರ್ತದೆ. ನಾವು ಇವರಿಗೆ ಉಚಿತ ಕೊಟ್ಟದ್ದು ಯಾವುದು? ನಮ್ಮ ಔದಾರ್ಯ, ನಮ್ಮ ಆನುಕೂಲ್ಯ, ನಮ್ಮದಾದಂತಹ ತಾಳ್ಮೆ ಇರಲಿ. ನಮ್ಮ ಹೆಂಡತಿ ಆದವರಾದ್ರು ಅಂತ ಬಿಡ್ತದೆ. ಹಾಗಾಗಿ ಇವತ್ತು ನಮ್ಮಲ್ಲೇ ಬೆಳಲಿಕ್ಕೆ ಬಂದರು. ಸರಿ ಬಿಗಿದಾಗಿ ಯುದ್ಧ ಮಾಡಿಬಿಟ್ಟಲ್ಲ, ಏನ್ ಮಾಡೋಣ? ನಾನು ಬಿದ್ದಾಗ ಬಾಯಿಗೆ ಬಂದ ಹಾಗೆ ಪ್ರಚಾರಿಸಿ ಹೋಗಿದ್ದಾಳೆ. ನಾನು ಸುಮ್ಮನೆ ಉಳಿದೆ ಅಂತಾದ್ರೆ ನನ್ನ ದೌರ್ಬಲ್ಯ ಅಂತ ಆಗ್ತದೆ. ಬೇರೆ ಪುರುಷರನ್ನೇ ಕರೆಸೋಣ ಅಂತಾದ್ರೆ ಪ್ರಯೋಜನ ಇದೆ. ಆಮೇಲೆ ಮಾಡುದ ಇವು ಬಂದದ್ರಿಂದ ಗೆದ್ದಂತೆ ನಾಳೆ ಅಪವಾದ ಹಾಕ್ತಾನೆ. ಅದು ಆಗಬಾರ್ದು ಅಂತಾದ್ರೆ ಇಲ್ಲಿ ನಾವು ಸಣ್ಣ ಬುದ್ಧಿವಂತಿಕೆ ಮಾಡಬೇಕು. ಭೀಮ ನನ್ನಿಂದ ತಾನು ಸೋತಾಗ ತನ್ನ ವಶದಲ್ಲಿರುವಂತಹ ತನ್ನ ಹೆಂಡತಿ ದ್ರೌಪದಿಯನ್ನು ಕಳಿಸಿದ. ನಮಗೇನು ಹೆಂಡ್ರು ಬರಗಲ್ಲ. ಅವ ಹೇಗೆ ಹೆಂಡತಿಯನ್ನು ಕಳಿಸಿದ್ದಾನೋ ನಮಗೂ ಕಳಿಸ್ತೀವಿ. ಮತ್ತೊಂದು ಹೆಂಡತಿ ಇಲ್ವ? ಸುಭದ್ರೆ ಇದ್ದಾಳೆ. ಯಾಕೆಂದ್ರೆ ಈ ರಗಳೆ ಇತ್ಯರ್ಥ ಆಗಬೇಕು ಅಂತಾದ್ರೆ ಹೆಂಗಸರೇ ಹೊಡ್ಕೊಳ್ಬೇಕು. ಮತ್ತೆ ಹೆಂಗಸರು ಜಾಗೃತಿ ಬಂದಾಗ ಗಂಡಸರು ಹೋದ್ರೆ ಗಂಡಸಾದವ ತನ್ನ ಮೌಲ್ಯ ಕಳ್ಕೊಳ್ತಾನೆ. ನಿಜವಾದ ಬುದ್ಧಿವಂತನಾದ ಯಾವುದೇ ಗಂಡಸು ಆಗಿರಲಿ, ಬಲಾಢ್ಯವ ಬಲಹೀನವ ಎದುರಿಗೆ ಬರುವ ಗಂಡಸೇ ಆಗಿರ್ಬೇಕು. ಹೆಣ್ಣು ಬಂದಳ ಮತ್ತೆ ಜಗಳಕ್ಕೆ ಹೊಡೆದಾಟಕ್ಕೆ ಹೋಗ್ಬಾರ್ದು. ಒಂದು ಮನೆಗೆ ಹೋಗ್ಬೇಕು, ಅದರಿಂದ ಮತ್ತೆ ಹೆಂಡತಿ ಅಂತ. ನಾನಿವತ್ತು ಅದೇ ಬುದ್ಧಿವಂತಿಕೆ ಮಾಡ್ತೇನೆ. ಈಗ ದ್ರೌಪದಿಯನ್ನು ಗೆಲ್ಲುವುದು ದೊಡ್ಡ ವಿಷಯ ಅಲ್ಲ. ಗೆದ್ದರೆ ಏನ್ ಹೇಳ್ತಾರೆ? ಅಲ್ಲ, ಅರ್ಜುನ 3 ಲೋಕದ ವಿಜಯ ಅಂತ ಹೆಸರು ಪಡೆದವ ಹೆಂಡತಿ ಮೇಲೆ ಪೆಟ್ಟು ಕೊಟ್ಕೊಂಡು ಗೆದ್ದು ಬಿಟ್ಟ. ಇದೊಂದು ದೊಡ್ಡದೇನು? ನಾಳೆ ಜನರೇ ಆಕ್ಷೇಪಿಸ್ತಾರೆ. ಹಾಗಾಗಿ ಆ ಗೆಲುವಿನಿಂದ ನಮಗೇನು ರಾಷ್ಟ್ರ ಪ್ರಶಸ್ತಿ ಬರಬೇಕಾದದ್ದಿಲ್ಲ. ಮತ್ತು ಪ್ರಕರಣವನ್ನು ಇತ್ಯರ್ಥ ಮಾಡಬೇಕೋ ಬೇಡವೋ? ಹಾಗಾಗಿ ಸುಭದ್ರೆಗೆ ನಾನು ಎಲ್ಲ ವ್ಯವಸ್ಥೆ ಮಾಡಿ ವಿಚಾರ ತಿಳಿಸಿದ್ದೇನೆ. ನೋಡೋಣ, ಅಣ್ಣ ತಮ್ಮನ ಕಾದಾಟ ಆಯ್ತು, ಗಂಡ ಹೆಂಡತಿ ಕಾದಾಟ ಆಯ್ತು, ಪ್ರಸಂಗ ಒಂದು ರೀತಿ ಬಿಸಿಯಲ್ಲೇ. ಈಗ ಅಕ್ಕ ತಂಗಿ ಹೊಡೆದಾಟ ಎಷ್ಟು ಬಿಸಿ ಆಗ್ತದೆ ನೋಡೋಣ.